Hello everyone, welcome back to my channel. ಸೊ ಇದು ಒರಿಜಿನಲ್ ಮೆಹಂದಿ ಲೀವ್ಸು. ನಂಗೆ ಸ್ವಲ್ಪ ಸಾಕಿತ್ತು, ಅಂದರೆ ಇಷ್ಟು ಇದೆ, ಬಟ್ ಇದರಲ್ಲಿ ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಒಂದು ಆಮ್ಲ, ಆ್ಯಂಡ್ ಇದರಲ್ಲಿ ಕಪ್ಪು ಜೀರಿಗೆ ಅಂತಾರಲ್ಲ, ಕಲೋಂಜಿ, ಅದು ಮತ್ತು ಮೆಂತೆನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಟಿರೋದು, ಕಾಫಿ ಡಿಕಾಕ್ಷನ್, ಆ್ಯಂಡ್ ಎಗ್ಗಲ್ಲಿ ಬರೀ ವೈಟ್ ಹಾಕ್ಕೊತೀನಿ, ಆ್ಯಂಡ್ ಮೊಸರು 1-2 ಸ್ಪೂನು. ಸೊ ಇಷ್ಟು ಯೂಸ್ ಮಾಡಿಕೊಂಡು ನಾನು ಮೆಹಂದಿ ತಲೆಗೆ ಹಚ್ಚೋಕ್ಕೆ ಮೆಹಂದಿ ಮಾಡ್ತಾಯಿದ್ದೀನಿ. ಬಟ್ ಆದರೆ ಏನಂದರೆ ಸ್ವಲ್ಪ ಕಪ್ಪು ಬರಲಿ ಅಂತಾನೆ ಈಗ ಸ್ವಲ್ಪ ಸ್ವಲ್ಪ ಕೂದಲೆಲ್ಲ ನಮ್ಮ ಮುಂದೆ ಚೂರು ಬೆಳ್ಳಗಾಗ್ತಾಯಿದೆ. ಸೊ ನಾನು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಮೆಹಂದಿ ತಲೆಗೆ ಹಚ್ಚೋಕ್ಕೆ ಮೆಹಂದಿ ಪ್ಯಾಕ್ ಥರ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೀವು ನೋಡ್ಬೋದು ಚೂರು ಇಲ್ಲೆಲ್ಲ ಕೂದಲು ಸ್ವಲ್ಪ ನೋಡಿ ವೈಟ್ ಆಗ್ತಾ ಇದೆ. ಮುಂಚೆನೂ ಇತ್ತು ನನಗೆ ವೈಟ್ ಹೇರ್ಸು, ಇಲ್ಲ ಅಂತ ಅಲ್ಲ, ಬಟ್ ಈಗ ಅಬ್ಸರ್ವ್ ಮಾಡಿರೋದು ಜಾಸ್ತಿ ವೈಟ್ ಆಗ್ತಾ ಇದೆ. ನನಗೆ ಆ್ಯಕ್ಚುಲಿ ಮೆಹಂದಿ ಹಚ್ಚಿದ್ರೆ ಮುಂಚೆ ಹಚ್ತಾ ಇದ್ದೆ, ಮೆಹಂದಿ ಹಚ್ಚಿದ್ರೆ ಕೋಲ್ಡ್ ಆಗುತ್ತೆ, ಹಾಗಾಗಿ ಹಚ್ತಾ ಇರಲಿಲ್ಲ. ಬಟ್ ಬಿಕಾಸ್ ಇವಾಗ ಇದೆಲ್ಲ ವೈಟ್ ಆಗೋಕ್ಕೆ ಶುರು ಆಗಿರೋದ್ರಿಂದ ಈಗಲೇ ಹಚ್ಚಿದ್ರೆ ಪ್ರಾಬಬ್ಲಿ ಬೇಗ ಸ್ವಲ್ಪ ಸರಿ ಹೋಗ್ಬೋದು ಅಂತ ಇದನ್ನು ನಾನು ಬೇರೆ ಏನೇನೋ ಹೇರ್ ಕೇರ್ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಅದನ್ನು ಮುಂದಿನ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಬಿಕಾಸ್ ನಾನು ಟ್ರಯಲ್ ಆ್ಯಂಡ್ ಎರರ್ ಫೇಸಲ್ಲಿದ್ದೀನಿ, ಯಾವುದಾದ್ರೂ ಒಂದು ವರ್ಕ್ ಆಗಬಹುದು ಅಂತ. ಬಟ್ ಇದು ಒಂದು ಹೇರ್ ಕೇರ್ ಮಾಡ್ತಾಯಿದ್ದೆ. ಸೊ ಈಗ ಇಷ್ಟನ್ನು ನಾನು ಐರನ್ದು ಏನಾದರೂ ಐರನ್ ಬಟ್ಲು ಥರ ಏನಾದರೂ ತೊಗೊಳ್ಳಿ, ಐರನ್ದೇ ಇರಬೇಕದು, ಕಬ್ಬಿಣದ್ದು. ಸೊ ಅದರಲ್ಲಿ ಇದೆಲ್ಲ ಹಾಕಿ ರಾತ್ರಿ ಎಲ್ಲ ಇದ್ರ ಜೊತೆ ಆಲೋವೆರಾ ಜೆಲ್ನೂ ಕೂಡ ನನ್ನ ಹತ್ರ ಒರಿಜಿನಲ್ ಆಲೋವೆರಾ ಇದೆ, ಅಂದರೆ ಆಲೋವೆರಾ ಇದು ಗಿಡ, ಅದರಿಂದ ತೊಗೊಂಡೊಂದು ಸ್ಪೂನ್ ಹಾಕ್ಬಿಟ್ಟು ತೋರಿಸ್ತೀನಿ. ಇಡೀ ರಾತ್ರಿ, ಇವತ್ತು ರಾತ್ರಿ, ಈಗ ರಾತ್ರಿ ಆಗಿದೆ, ರಾತ್ರಿ ಪೂರ್ತಿ ನೆನೆ ಹಾಕಕ್ಕೆ ಬಿಡ್ತೀನಿ. ಸೊ ನಾಳೆ ಅಷ್ಟೊತ್ತಿಗೆ ಅದು ಮೆಹಂದಿ ಆ್ಯಕ್ಚುಲಿ ಕಪ್ ಕಲರ್ ಬಂದಿರುತ್ತೆ. ಸೊ ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಇದೆಷ್ಟು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾನು ಕೂಡ ಟ್ರಯಲ್ ಆ್ಯಂಡ್ ಎರರಲ್ಲಿದ್ದೀನಿ, ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಮೆಹಂದಿ ಲೀವ್ಸ್ ಏನಿದೆ ಅದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದೀನಿ. ಸೊ ಆಕ್ಚುಲಿ ಕೆಲವು ಪ್ಯಾಕೆಟ್ ಮೆಹಂದಿ ತಗೊಬಂದು ಅದನ್ನೇ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ತಾರೆ. ನಂಗೆ ನಮ್ಮ ಮನೇಲಿ ಇತ್ತು ಮೆಹಂದಿ ಗಿಡ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದೀನಿ. ಬಿಕಾಸ್ ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ ಅನ್ಸುತ್ತೆ. ಅಂಡ್ ನಂಗೆ ಎಷ್ಟು ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಇದರಲ್ಲಿ ಒಂದು 3/4 ಭಾಗದಷ್ಟು ಎಲೆ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದೀನಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ನೋಡ್ಕೊಳ್ಳೋಣ, ಅದ್ರ ಕ್ವಾಂಟಿಟಿ ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಣ ಅಂತ ಇಷ್ಟು ತಗೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಮೆಹಂದಿ ಎಲೆಗೆ ಆಗ್ಲೇ ಆಮ್ಲಾದು ಏನ್ ಮಿಕ್ಸ್ಚರ್ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಸೋಸ್ಕೊಂಡು ಅದನ್ನು ಕೂಡ ಹಾಕೊಂಡಿದ್ದೀನಿ. ಹೀಗೆ ಇದಕ್ಕೆಲ್ಲದನ್ನು ಮಿಕ್ಸ್ ಮಾಡ್ತಾ, ಅಂದ್ರೆ ಏನೇನ್ ನಾನು ಆಗ್ಲೇ ಇಂಗ್ರೀಡಿಯೆಂಟ್ಸ್ ಹೇಳ್ದೆ ಅಲ್ವಾ, ಏನದು ಮೊಟ್ಟೆ, ಮೊಸರು, ಆಲೋವೆರಾ, ಡಿಕಾಕ್ಷನ್ನು. ಸೊ ಈ ಮಿಕ್ಸ್ಚರ್ ಅಲ್ಲಿ ಕಪ್ ಜೀರಿಗೆ ಇದೆಯಲ್ಲ, ಕಲೋಂಜಿ ಮತ್ತೆ ಮೆಂತೆನ ಮುಂಚೆನೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಕಪ್ಪು ಜೀರಿಗೆ ಹಚ್ಚೋದ್ರಿಂದ ಕೂದಲು ಕಪ್ಪ ಆಗತ್ತೆ ಅಟ್ಲೀಸ್ಟ್ ಸ್ವಲ್ಪ ಅಂತ ಹೇಳ್ತಾರೆ. ಅಂಡ್ ಮೆಂತೆ ಕೂಡ ತುಂಬಾ ಒಳ್ಳೇದು. ಸೊ ಹಾಗಾಗಿ ಅದನ್ನು ಕೂಡ ಮುಂಚೆನೆ ಪೌಡರ್ ಮಾಡ್ಕೊಂಡು ಅದನ್ನ ಆಡ್ ಮಾಡ್ಕೊತಾ ಇದೀನಿ. ಅಂಡ್ ಇಲ್ಲಿ ಜಸ್ಟ್ ಎಗ್ ವೈಟ್, ನಾನು ಆಗ್ಲೇ ಎಗ್ ಎಲ್ಲೋ ತೆಗೆದ್ಬಿಟ್ಟು ಸೋಸಿದ್ದೆ ಅಲ್ಲ, ಕೆಲವ್ರು ಎಗ್ ಎಲ್ಲೋನು ಹಾಕೊಂತಾರೆ, ಬಟ್ ಅದು ತುಂಬಾ ಸ್ಮೆಲ್ ಬರುತ್ತೆ. ಅಂಡ್ ಎಗ್ ವೈಟ್ ಎಲ್ಲ ಜಾಸ್ತಿ ಏನಂತಾರೆ ಇದ್ರ ತರ ಇರೋದು, ನರಿಶ್ಮೆಂಟ್ ಇರೋದು. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡೆ. ಈಗ 2-3 ಸ್ಪೂನ್ ಅಷ್ಟು ಕಾಫಿ ಡಿಕಾಕ್ಷನ್ ಹಾಕೊಂಡು, ನೆಕ್ಸ್ಟ್ ಏನಂತಾರೆ ಮೊಸರು 2 ಸ್ಪೂನ್ ಹಾಕೊಂಡು, ಆಮೇಲೆ ಅಲೋವೆರಾ ಗಿಡದಿಂದ 1 ಸ್ಪೂನ್ ಆಗೋಷ್ಟು ನಾವು ಅಲೋವೆರಾ ಜೆಲ್ನ ತಗೊಂಡ್ರೆ ಸಾಕು. ಅಷ್ಟನ್ನು ಹಾಕೊಂಡು ಎಲ್ಲ ರುಬ್ಕೊಂಡ್ರೆ ನಮಗೆ ಬೇಕಾಗಿರುವಂತ ಇದ್ರದ್ದು ಮಿಶ್ರಣ ರೆಡಿ ಆಗಿರುತ್ತೆ.
ಸೊ ಇದು ಬಂದು ಐರನ್ ಬೌಲ್. ಇಲ್ಲಿ ಇದು ರೆಡಿ ಆಗಿದೆ. ಹಳೆಯ ಐರನ್ ಬೌಲ್ ಇದ್ರೆ ಬೆಟರ್. ಹಳೇದು ಎಲ್ಲೋ ಮೇಲೆ ಇಟ್ಬಿಟ್ಟಿದ್ದಾರೆ ಅಮ್ಮ, ತುಂಬ ದೊಡ್ಡದು ಇತ್ತು. ಸೊ ಇದು ಹೊಸ ತಂದಿದ್ರು. ಸೊ ಇದಕ್ಕೆ ಹಾಕಿ ಈಗ ಸ್ವಲ್ಪ ವಾಟರಿ ಆಗಿದೆ, ಬಟ್ ಹೋಪ್ಫುಲಿ ನಾಳೆ ಅಷ್ಟೊತ್ತಿಗೆ ಇದಾಗುತ್ತೆ. ಸೊ ಈಗ ಇದನ್ನು ನಾನು ಇಡೀ ರಾತ್ರಿ ನೆನೆ ಹಾಕಿಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹೋಗಿದೆ ಎಲ್ಲ ನೋಡಿದ್ದೀರಾ. ನಾಳೆ ಬೆಳಗ್ಗೆ ಏನಾಗುತ್ತೆ ತೋರಿಸ್ತೀನಿ, ಬನ್ನಿ. ಸೊ ಈ ಕಲರ್ ಆಗಿದೆ ಈಗ. ಸೊ ನಾಳೆ ಬೆಳಗ್ಗೆಗೆ ಯಾವ ಕಲರ್ ಆಗಿರುತ್ತೆ ನೋಡೋಣ. The next day. ಸೊ ನಾನು ಏನದ್ ಮಿಕ್ಸ್ಚರ್ ಮಾಡಿದ್ನಲ್ಲ ಅದಷ್ಟು ಸಾಕಾಗಲ್ಲ ಅಂತ ಅಂದ್ರು. ಅಂದ್ರೆ ನೆಕ್ಸ್ಟ್ ಡೇ ನಾವು ನೋಡಿದಾಗ ಅದು ಅನ್ನಿಸ್ತು ನನಗೆ ಸಾಕಾಗಲ್ಲ ಅಂತ. ಸೊ ನಮ್ಮಮ್ಮ ಹೇಳಿದ್ರು ಅದೆಷ್ಟಿದೆ ಅಷ್ಟೇ ಸಾಕು, ನಾನು ಹಚ್ಕೊಂತೀನಿ, ನೀನ್ ಇನ್ನೊಂದ್ಸತಿ ಮಾಡ್ಕೊ ಅಂತ. ಸೊ ಈಗ ಅದೇನ್ ನಾನು ಮಿಕ್ಸ್ಚರ್ ಮಾಡಿದ್ದೆ ಅದನ್ನ ಆಕ್ಚುಲಿ ಇನ್ನೊಂದು ಹಳೆಯ ಐರನ್ ಬೌಲ್ ಅಂದಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೆ, ಕಪ್ ಜಾಸ್ತಿ ಆಗ್ಲಿ ಅಂತ. ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ನಮ್ಮಮ್ಮ ಹಚ್ಕೊಂತ ಇದಾರೆ. ಈಗೇನ್ ನಿಮಗ್ ಕಾಣಿಸ್ತದೆ ಅಲ್ಲ, ಇದು ನಾನು ಮತ್ತೊಂದ್ಸತಿ ದ ನೆಕ್ಸ್ಟ್ ಡೇ ಮಾಡಿ ಇದ್ರಲ್ಲೇ ಹಾಕಿಟ್ಟಿದ್ದು ಮಿಕ್ಸ್ಚರು. ನೀವು ನೋಡ್ಬೋದು ಕಲರ್ ಯಾವ ತರ ಆಗಿದೆ, ಫುಲ್ ಲೈಕ್ ಕಪ್ಪಾದಂಗ ಆಗಿದೆ. ಇನ್ನ ಒಂದ್ ಸ್ವಲ್ಪ ನಾನು ಹಚ್ಕೊಳ್ಳೋ ಟೈಮಲ್ಲಿ ತುಂಬಾ ಇನ್ನ ಒಂಥರ ಕಪ್ಪಾಗಿತ್ತು. ಸೊ ಹಾಗಾಗಿ ಇದು ಏನ್ ಹೇಳ್ತಾರೆ ಅಂದ್ರೆ ಕೆಲವರು ಇದು ನ್ಯಾಚುರಲ್ ಡೈ ಅಂತ. ಅಂದ್ರೆ ಡೈ ಅಷ್ಟು ಫುಲ್ ಕಪ್ಪಾಗಲ್ಲ, ಆಬ್ವಿಯಸ್ಲಿ ನಮಗೆ ಅದೊಂಥರ ಬ್ರೌನಿಶ್ ಟೆಕ್ಸ್ಚರೇ ಕೊಡೋದು. ಬಟ್ ಆದ್ರೆ ಅಷ್ಟು ಬ್ರೌನ್, ನೀವು ನಾರ್ಮಲ್ ಮೆಹಂದಿ ಹಾಕದಷ್ಟು ಬ್ರೌನ್ ಇರಲ್ಲ, ಸ್ವಲ್ಪ ಕಪ್ಪು ಬರುತ್ತೆ, ಒಂಥರ ಡಾರ್ಕ್ ಕಾಣಿಸುತ್ತೆ. ಕೆಲವರು ವೈಟ್ ಕೂದಲಿಗೆ ಮೆಹಂದಿ ಹಾಕಿದಾಗ ಇನ್ನ ಎದ್ದು ಕಾಣುತ್ತೆ ಮೆಹಂದಿ ಹಾಕಿದಾರೆ ಅನ್ನೋ ತರ. ಇದು ಹಾಗ ಅನ್ಸಲ್ಲ. ನಾನು ರಿಸಲ್ಟ್ ನ ಕ್ಯಾಪ್ಚರ್ ಮಾಡ್ಲಿಲ್ಲ, ನಂಗದು ಅದಾದ್ಮೇಲೆ ನಂಗೆ ಆಗಿಲ್ಲ. ಬಟ್ ನಾನು ಇನ್ನೊಂದ್ಸತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಸಲ್ಟ್ ನ ಅಪ್ಲೋಡ್ ಮಾಡ್ತೀನಿ ಯಾವ ಕಲರ್ ಟರ್ನ್ ಆಗಿದೆ ಅಂತ. ಸೊ ಈಗ ನಾನು ಇನ್ನೊಂದ್ಸತಿ ಮಾಡಿಟ್ಟಿರೋ ಅದೇ ಕಪ್ಪಾಗಿರೋ ಮಿಕ್ಸ್ಚರ್ನ ನಾನು ಹಚ್ಚಿಸ್ಕೊಂತ ಇದ್ದೆ. ನಾನು ಪೂರ್ತಿ ಕೂಡ್ಲಿಗೆ ಹಚ್ಚಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ. ಒಂದು 3 hours ಆದ್ರೂ ಮಿನಿಮಮ್ ಬಿಡ್ಬೇಕು ಅಂತಾರೆ. 3 hours ಬಿಟ್ರೆ ಅದು ಸ್ವಲ್ಪ ಕಲರ್ ಹತ್ಕೊಳ್ಳುತ್ತೆ ಅಂತ. ನಿಮಗೆ ಜಾಸ್ತಿ ಹೊತ್ತಾದ್ರೆ ಜಾಸ್ತಿ ಬಿಡಿ, ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 2 hours, 1.5 to 2 hours ಬಿಡಿ. ಸೊ ಈಗ ನಾನು ಇದನ್ನ ಹಚ್ಕೊಂಡು ಒಂದು 3 hours ಬಿಡ್ತೀನಿ. ಸೊ ಹೀಗಿತ್ತು ಇವತ್ತಿನ ಒಂದು ವಿಡಿಯೋ. ನಾನು ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಇದನ್ನೇ ಕ್ಯಾಪ್ಚರ್ ಮಾಡ್ಬೇಕಿತ್ತು ಅಷ್ಟೇ, ಯಾಕಂದ್ರೆ ನಾನೊಂದು ಹೇರ್ ಕೇರ್ ರೂಟೀನ್ ನ ಶುರು ಮಾಡಿದ್ದೀನಿ. ಬಿಕಾಸ್ ನನ್ನ ಹೇರ್ ತುಂಬಾ ಹೇರ್ ಫಾಲ್ ಆಗಕ್ ಶುರು ಆಗಿತ್ತು. ಅಂಡ್ ಸಡನ್ ಆಗಿ ಆಲ್ ಆಫ್ ಅ ಸಡನ್ ಏನಕ್ಕೋ ಗೊತ್ತಿಲ್ಲ ತುಂಬಾ ಬೆಳ್ಳಗಾಗಕ್ಕೆ ಶುರು ಆಯ್ತು. ಅದು ನೋಟಿಸ್ ಮಾಡಿದೆ ನಾನು. ಆಗ್ಲೇ ನಿಮಗೆ ತೋರಿಸ್ದೆ ಕೂಡ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ. ಏನಕ್ಕೆ ಅಂತ ನಂಗೂ ಗೊತ್ತಿಲ್ಲ, ಮೇ ಬಿ ಏನಾದ್ರೂ ಅಂಡರ್ಲೈಯಿಂಗ್ ಏನಾರೋ ಇದಿರ್ಬೋದು. ಸೊ ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ನ್ಯಾಚುರಲ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ ನನ್ನ ಹೇರ್ ಕೇರ್ ರೂಟೀನ್ ನ. ನಾನು ಜಾಸ್ತಿ ಹೇರಿಗೆ ಏನು ಮಾಡ್ತಾನೂ ಇರ್ಲಿಲ್ಲ ಮುಂಚೆ, ಬಿಕಾಸ್ ಐ ಫೆಲ್ಟ್ ಇಟ್ ವಾಸ್ ಓಕೆ ಅಂತ. ಬಟ್ ಇವಾಗ ಸ್ವಲ್ಪ ನನಗೆ ಯಾವಾಗ ಅದು ಉದ್ರಕ್ ಶುರುವಾಗಿ ಥಿನ್ನಿಂಗ್ ಆಗಿ ಬಿಳಿ ಎಲ್ಲ ಆಗಕ್ ಶುರು ಆಯ್ತು, ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಹೇಗಾಗತ್ತೆ ಏನು ನನ್ನ ಹೇರ್ ಕೇರ್ ರುಟೀನ್ ನ ನೆಕ್ಸ್ಟ್ ಏನಾದ್ರು ಚೇಂಜಸ್ ಆದ್ರೆ ಬರೋ ಅಂತ ವಿಡಿಯೋಸ್ಗಳಲ್ಲಿ ನಿಮ್ಗೂ ಕೂಡ ಅದರದ್ದು ಅಪ್ಡೇಟ್ ಹಾಕ್ತೀನಿ. ನಾನು ತುಂಬಾ ಹೇರ್ ಮಾಸ್ಕ್ಗಳು ಮಾಡ್ತಾ ಇದ್ದೀನಿ, ಬೇರೆ ಹೇರ್ ಮಾಸ್ಕ್, ಹೇರ್ ಆಯಿಲ್ಸ್ ಎಲ್ಲ ತರ್ಸ್ಕೊತಾ ಇದ್ದೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಅದೆಲ್ಲದನ್ನು ಶೇರ್ ಮಾಡ್ತೀನಿ. ಬಟ್ ಫಸ್ಟ್ ನಾನು ಅದನ್ನ ಯೂಸ್ ಮಾಡಿ ನನಗೆ ಅದ್ರದ್ದು ರಿಸಲ್ಟ್ ಬರಬೇಕು. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೀಗೆ ನಿಮ್ಮ ಮುಂದೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.